என் உயிரினும் மேலான லாரி உரிமையாளர்களே, 11ஆம் தேதி அறிவித்த அதன்படி காலவரையத்தை அறிவித்தபடி உடனடியாக அவர்கள் வழக்காடு நீதிமன்றத்துக்கு சென்றார்கள். இன்று 12:15 மணிக்கு சென்னை உயர்நீதிமன்றம் ஒரு நல்ல தீர்ப்பு வழங்கியிருக்கிறது. 31/3/2026 வரை எப்படி எத்தனை வாகனங்கள் இதுவரை இயங்கிக் கொண்டிருந்தோ அதுபோல அனைத்து வாகனங்களும் இயக்கலாம் என்று ஆர்டர் செய்திருக்கிறார்கள். எனவே திரு சுந்தரராஜன் தலைமையிலே நடந்த கூட்டத்தில் ஒரு மாபெரும் வெற்றியை நாம் கண்டிருக்கிறோம். அடுத்து 31/3/2026 பின் கண்டிப்பாக இந்த வண்டியை இயக்கிய தீர வேண்டும். அதில் வேற எந்த விதமான சந்தேகமும் இல்லை. இதை நாங்கள் உறுதிப்படுத்துகிறோம். எனவே லாரி உரிமையாளர்கள் ஒத்துழைப்பு கொடுத்த அனைவருக்கும் நன்றியை தெரிவித்துக் கொள்கிறோம். ஜெய்ஹிந்த். காலவரையற்ற வேலைநிறுத்தம் 1 மணியுடன் முனைகிறது. இதே போல அனைத்து லாரிகளையும் இயக்கலாம் என்று திரு சுந்தரராஜன் அறிவித்திருக்கிறார். எனவே கர்நாடக மாநிலத்திலே எந்த விதமான கொந்தளிப்பும் இல்லாமல் அனைத்து வாகனங்களையும் இயக்கலாம் என்று நாங்கள் சொல்லிக் கொள்கிறோம். ஜெனரல் செக்ரட்டரி சிம்டா. ನಮಸ್ಕಾರ. ನಮ್ಮ ಗುರುಗಳಾದ GR ಷಣ್ಮುಖಪ್ಪರೇ, ನಿಮ್ಮ ಒಂದು ಶಕ್ತಿ ಮೇಲೆ ಈ ಸ್ಟ್ರೈಕನ್ನು ನಾವು ಸಕ್ಸಸ್ ಕಂಡ್ವಿ. ಅದೇ ರೀತಿಯಾಗಿ ನಮ್ಮ ನಾಮಕಲ್ LPG ಗ್ಯಾಸ್ LPG ಟ್ಯಾಂಕರ್ ಅಸೋಸಿಯೇಷನ್ ಅವರು, ಆಮೇಲೆ ಎಲ್ಲ ರೀತಿ ನಮ್ಮ ಸ್ಟೇಟ್ನಲ್ಲಿ ನಮ್ಮ ಎಲ್ಲ ತಾಲೂಕಾಗಲಿ ಡಿಸ್ಟಿಕ್ ಆಗಲಿ ಎಲ್ಲರೂ ಇದಕ್ಕೆ ರಾತ್ರಿ ಆಗಲಿ ಒಂದು ಸ್ವಲ್ಪ ಎಲ್ಲ ಡ್ರೈವರ್ಗಳಿಗೆ ಹೇಳೋದಾಗಲಿ, ಓನರ್ಸ್ಗೆ ಹೇಳೋದಾಗಲಿ, ಗಾಡಿ ನಿಲ್ಲಿಸೋದಾಗಲಿ ಎಲ್ಲ ಕೆಲಸ ಎಲ್ಲರೂ ಮಾಡಿದ್ದಾರೆ. ಹಾಗಾಗಿ ಷಣ್ಮುಖಪ್ಪರೇ, ನೀವು ನಮಗೊಂದು ದೇವರಿದ್ದಂಗೆ, ನಮ್ಮ ಟ್ರಕ್ಕರ್ಸಿಗೆ ನೀವು ಒಂದು ದೇವರಿದ್ದಂಗೆ ನಮಗೆ. ಹಾಗಾಗಿ ನೀವು ಏನೇ ಸೂಚನೆ ಏನೇ ಮಾರ್ಗದರ್ಶನ ಕೊಟ್ಟರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಸ್ಟ್ರೈಕಿಗೆ ನಾವು ಸಕ್ಸಸ್ ಆಗೋಕ್ಕೆ ನೀವೇ ಕಾರಣ. ನಿಮ್ಮಿಂದ ನಾವು ಸಕ್ಸಸ್ ಆದ್ವಿ ಈ ಸ್ಟ್ರೈಕಿಗೆ. ಆದರೆ ಇವಾಗ ಏನು ಬರೀ 1 ವರ್ಷ ಕೊಟ್ಟಿದ್ದಾರೆ, ಅದು ಇನ್ನೂ ಜಾಸ್ತಿ ಪೀರಿಯಡ್ ಕೊಡಿಸೋದಕ್ಕೆ ನಿಮ್ಮಲ್ಲಿ ನಾವು ಕಳಕಳಿಯಾಗಿ ಕೇಳ್ಕೊತೀವಿ. ಆ ಸಿಂಗಲ್ ಓನರ್ಸ್ಗಳಿಗೆ, ಸಿಂಗಲ್ ಆಪ್ರೇಟರ್ಸ್ಗೆ ನಾವು ಯಾವುದೇ ರೀತಿ ಅವ್ರ ಕೈ ಬಿಡಲ್ಲ. ನಿಮ್ಮ ಮೂಲಕ ನಾವು ಅವ್ರಿಗೂ ಎಲ್ಲದನ್ನು ಫಾಲೋಅಪ್ ಮಾಡ್ತೀವಿ. ಆದರೆ ಅವ್ರಿಗೆ ಇನ್ನೂ ಪೀರಿಯಡ್ ಜಾಸ್ತಿ ಕೊಡಿಸ್ರಿ. ಈ ಆಯಿಲ್ ಕಂಪ್ನಿ IOC ಆಗಲಿ, HP ಆಗಲಿ, ಇಂಡಿಯನ್ ಆಯಿಲ್ ಆಗಲಿ, ಇವ್ರಿಗೆಲ್ಲರಿಗೂ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಆದಷ್ಟು ಅವ್ರಿಗೆ ಪೀರಿಯಡ್ ಜಾಸ್ತಿ ಕೊಡಿಸಿ ಅಂತೇಳಿ ನಾವು ಈ ಮೂಲಕ ಹೇಳ್ತೀವಿ. ಆಮೇಲೆ ಈ ಇಷ್ಟು ದಿನ ಏನು ಈ ಟ್ಯಾಂಕರ್ ಅಸೋಸಿಯೇಷನ್ ಅವರಾಗಲಿ ಮತ್ತು ಈ ಡ್ರೈವರ್ಸ್ ಆಗಲಿ, ಆಮೇಲೆ ಈ ಲಾರಿ ಓನರ್ಸ್ ಆಗಲಿ ಎಲ್ಲರೂ ಇದಕ್ಕೆ ಒಂದು ಅವರು ಸಾಥ್ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಈ ಸ್ಟ್ರೈಕಿಗೆ ಎಲ್ಲರೂ ಭಾಗವಹಿಸಿದ್ದಕ್ಕೆ ಈ ಸ್ಟ್ರೈಕನ್ನ ಸಕ್ಸಸ್ ಆಗಿದೆ. ಈ ಸಕ್ಸಸ್ ಆಗಿದ್ದ ಕಾರಣ ಒಂದು ನೀವು ಆಗಲಿ, ಆಮೇಲೆ ನಾಮಕಲ್ ಲಾರಿ ಓನರ್ಸ್ ಆಗಲಿ ಅವರು ಭಾಳ ಇದರಿಂದ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ನಿಮಗೂ ಎಲ್ಲರಿಗೂ ನಾವು ಈ ಮೂಲಕ ಧನ್ಯವಾದ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.